ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಮೊಘಲ್ಗಳು ಬಂದಿಯಾಗಿ ತೆಗೆದುಕೊಂಡ ನಂತರ ಏನ್ ನಡೆಯಿತು ನೀವು ಗೊತ್ತಾ? ಚಾವಾ ಸಿನಿಮಾದಲ್ಲಿ ನೀವು ನೋಡಿದ್ದು ಕೇವಲ 20% ಮಾತ್ರ. ಶಂಭುರಾಜನ ಬಗ್ಗೆ ತಿಳಿದುಕೊಂಡ್ರೆ ಇಂತಹ ಮಹಾನ್ ವೀರನ ಕತೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಏಕೆ ಇಲ್ಲ ಎಂದು ನಿಮಗೆ ತುಂಬಾ ದುಃಖವಾಗುತ್ತದೆ. ಶಿವಾಜಿಯ ಮಗನಾದ ಸಂಭಾಜಿ ರಾಜನ ತಲೆಯನ್ನ ಪ್ರದರ್ಶನ ಮಾಡಿದ್ದಾರಾ? ಒಂದು ಅದ್ಭುತ ದೃಶ್ಯಕಾವ್ಯವಾಗಿ ರೂಪಿಸಬಹುದಾದ ಈ ಕಥೆಯನ್ನು ಕೇಳಿದರೆ ಮೊದಲು ಅವನನ್ನು ಅವನ ಭಾವಮಕ್ಕಳು ಮತ್ತು ಕೊಂಕಣದ ಶಿರ್ಕೆಗಳನ್ನು ಆಳುತ್ತಿದ್ದ ಮಾವಳಿಗಳು, ಅವನ ಹೆಂಡತಿ ಯೇಸುವಾಯಿ, ಅವರ ತಮ್ಮಂದಿರು ಮೋಸ ಮಾಡಿ ಔರಂಗಜೇಬ್ ಮೊಘಲ್ ಸೇನೆಗೆ ಹಿಡಿಯಲು ಕಾರಣರಾದರು. ಒಟ್ಟು 1000ಕ್ಕಿಂತ ಕಡಿಮೆ ಇದ್ದ ಮರಾಠ ಸೇನೆ ಔರಂಗಜೇಬ್ನ ಭಾರೀ ಸೇನೆಗೆ ಎದುರಿಸಲಾಗಲಿಲ್ಲ. ಆದರೆ ಒಬ್ಬ ಮರಾಠ ವೀರನು ಪ್ರತಿಯೊಬ್ಬ ಸಿಂಹದಂತೆ ಮೊಘಲ್ ಗುಂಪುಗಳನ್ನು ಚೀಲಲು ಮುಂದಾದನು. ಅವರು ತಮ್ಮ ಸಂಪೂರ್ಣ ಶಕ್ತಿಯಿಂದ ಯುದ್ಧ ಮಾಡಿದ್ರು. ಇವರು 5000 ಮಂದಿ ಸೇನೆಯನ್ನು ಎದುರಿಸಿ ಹೋರಾಡ್ತಿದ್ದಾಗ ಶಂಭುರಾಜ್ ಯಾವ ಗುಪ್ತ ಮಾರ್ಗಗಳಲ್ಲಿ ಹೋಗ್ತಿದ್ದಾನೋ ಆ ಮೋಸಗಾರರು ಕಾನೋಜಿಗೆ ಹೇಳ್ಬಿಟ್ರು. ಮೊಘಲ್ ಸೇನೆ ಅಲ್ಲೋಗಿ ಅವರನ್ನ ಹಿಡಿದ್ರು. ಆಗ ಸಂಭಾಜಿ ಮಹಾರಾಜರನ್ನು, ಅವರ ಆತ್ಮಮಿತ್ರ ಕವಿ ಚಾಂದೋ ಮತ್ತು ಅವರ ತಾಯಿಯನ್ನು ಈ ಮೊಘಲ್ ಸೇನೆ ಸುತ್ತುವರಿಗೂ ಹಿಡಿಯಿತು. ಅವರೊಂದಿಗೆ ಭೀಕರವಾಗಿ ಯುದ್ಧ ಮಾಡಿ 500ಕ್ಕೂ ಹೆಚ್ಚು ಮಂದಿಯನ್ನ ಹೊಡೆದುರುಳಿಸಿದ್ರು. ಆದರೆ ದೇಹದಲ್ಲಿ ಸಹನೆ ಇಲ್ಲದೆ ಗಾಯಗಳಿಂದ ನೋವನುಭವಿಸುತ್ತಿದ್ದಾಗ ಈ ಕಾನೋಜಿಯವರ ಕೈಯಲ್ಲಿ ಮೋಸಕ್ಕೆ ಒಳಗಾದರು. ಅದರಿಂದ ಮೊಘಲ್ ಸೇನೆಯೇ ಕೈಗೆ ಸಿಕ್ಕಿಬಿದ್ರು. ಈ ಸೇನೆ ಶಂಭುರಾಜೆಯನ್ನ ಮತ್ತು ಕವಿ ಕಲಶ್ ಅವರನ್ನ ಔರಂಗಜೇಬ್ ಮುಂದೆ ಕರೆದುಕೊಂಡು ಹೋಯಿತು. ಆಗ ಔರಂಗಜೇಬ್ ಅವರ ಮುಂದೆ ಒಂದು ಪ್ರಸ್ತಾವನೆ ಇಟ್ಟನು. ನೀನು ನನ್ನ ಧರ್ಮಕ್ಕೆ ಬಾ, ನನ್ನ ಮಗಳನ್ನ ಮದುವೆಯಾಗು, ನಿನಗೆ ನನ್ನ ರಾಜ್ಯದಲ್ಲಿ ಭಾಗವನ್ನ ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಶಂಭುರಾಜೆ ಧೈರ್ಯದಿಂದ ಹೀಗೆ ಉತ್ತರಿಸಿದರು: ಓ ಮೊಘಲ್ ಬಾದ್ಶಾ ಔರಂಗಜೇಬ್, ನಾನು ನನ್ನ ತಾಯಿನಾಡಿಗಾಗಿ ನನ್ನ ಪ್ರತಿಯೊಂದು ಅಣುವನ್ನು ಅರ್ಪಿಸಿದ ಸಿಂಹನು. ಭವಾನಿ ದೇವಿಯ ಆಶೀರ್ವಾದದಿಂದ ಸ್ವರಾಜ್ಯಕ್ಕಾಗಿ ಹುಟ್ಟಿದ ಮರಾಠಿಗಳ ಆತ್ಮಗೌರವವನ್ನು, ನಮ್ಮ ತಂದೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗನನ್ನು ನಿನ್ನಂತಹ ನೀಚ ನಿಕೃಷ್ಟ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ರಾಜ್ಯವನ್ನ ಸ್ಥಾಪಿಸಿಕೊಂಡ್ರೆ ನನಗೆ ನಿನ್ನಂತಹ ದಾರಿ ದೋಪಿಡಿ ಕಳ್ಳನಿಗೆ ಏನು ವ್ಯತ್ಯಾಸ ಇರ್ತದೆ? ಆದ್ರೂ ನಾನು ಜನ್ಮದಲ್ಲಿ ನಿನ್ನೊಂದಿಗೆ ಕೈ ಜೋಡಿಸೋದಿಲ್ಲ. ಬದಲಿಗೆ ನೀನೇ ನನ್ನೊಂದಿಗೆ ಕೈ ಜೋಡಿಸು. ಧರ್ಮ ಬದಲಾಯಿಸುವ ಕೆಲಸವಿಲ್ಲ. ನಿನ್ನ ತಪ್ಪುಗಳನ್ನು ಒಪ್ಪುಕೊಂಡು ಬದುಕು ಎಂದು ಸಂಭಾಜಿ ಮಹಾರಾಜರು ಹೇಳ್ತಾರೆ. ಇದನ್ನು ಕೇಳಿದ ಔರಂಗಜೇಬಿಗೆ ತುಂಬಾ ಕೋಪ ಬಂದು, ಏನು ನಿನ್ನ ಸ್ವರಾಜ್ಯ ಎಂದು ಹೇಳುತ್ತಿದ್ದೀಯೇ, ಅದರಲ್ಲಿ ಏನು ಮಹತ್ವವಿದೆ ಎಂದು ಕೇಳಿದನು. ಅದಕ್ಕೆ ಸಂಭಾಜಿ ಮಹಾರಾಜರು ಹೀಗೆ ಉತ್ತರಿಸಿದರು: ಔರಂಗಜೇಬ್, ನಮ್ಮ ಸ್ವರಾಜ್ಯದಲ್ಲಿ ಯಾರು ತಮ್ಮ ಅಧಿಕಾರಕ್ಕಾಗಿ ತಮ್ಮದೇ ಕುಟುಂಬವನ್ನ ಅಷ್ಟು ಭಯಾನಕವಾಗಿಕೊಳ್ಳುವುದಿಲ್ಲ ಗೊತ್ತಾ? ಮೊದಲು ನೀನು ನಿನ್ನ ಅಣ್ಣ ದಾರಾಶಿಕೋನಿಯನ್ನ ಕೊಂದೆ. ನಂತರ ನಿನ್ನ ತಂದೆಯನ್ನ 8 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಬಂಧಿಸಿಕೊಂಡೆ. ನಿನ್ನ ಸ್ವಂತ ಮಕ್ಕಳನ್ನು, ಅಳಿಯನ್ನ ಕೊಂದೆ. ಮಗಳನ್ನ 20 ವರ್ಷಗಳ ಕಾಲ ಜೈಲಿನಲ್ಲಿಟ್ಟುಕೊಂಡೆ. ನಿನ್ನಂತ ನೀಚನ್ ಜೊತೆ ನಾನು ಛತ್ರಪತಿ ಶಿವಾಜಿಯ ಮಗನಾಗಿ ಕೈ ಜೋಡಿಸಬೇಕಾ? ಈ ಮಾತುಗಳನ್ನು ಕೇಳಿ ಔರಂಗಜೇಬ್ಗೆ ಭಯಾನಕವಾದ ಕೋಪ ಬಂತು. ಅವನ ಸಾವು ಎಲ್ಲರಲ್ಲೂ ಭಯಾನಕವಾದ ಕಂಪನವನ್ನು ಉಂಟು ಮಾಡಬೇಕು ಎಂದು ಸೈನ್ಯಕ್ಕೆ ಆದೇಶಿಸಿದನು. ಆಗ ಸಂಭಾಜಿ ರಾಜೆ ಗರ್ಜಿಸಿ, ನೀನು ನನಗೆ ಎಷ್ಟು ಭಯಾನಕವಾದ ಹಿಂಸೆ ನೀಡಿದ್ರೂ ಕೊಂದರೂ ಪರವಾಗಿಲ್ಲ ಔರಂಗಜೇಬ್ ಎಂದರು. ಸೈನಿಕನು ನಿನ್ನ ಮೊಘಲ್ ಸಾಮ್ರಾಜ್ಯವನ್ನು ಸುಟ್ಟು ಬೂದಿ ಮಾಡ್ತಾನೆ, ಇದನ್ನು ನೆನಪಿಟ್ಕೋ ಎಂದು ಸಂಭಾಜಿ ಮಹಾರಾಜರು ಹೇಳಿದ್ರು. ಅವರ ಕಣ್ಣೆದುರಿಗೆ ಅವರ ಸ್ನೇಹಿತ ಕವಿ ಕಲಶ್ನನ್ನು ಹಿಂಸಿಸಲು ಪ್ರಾರಂಭಿಸಿದ್ರು. ಔರಂಗಜೇಬ್ ಇಬ್ಬರನ್ನು ಪಕ್ಕಪಕ್ಕದಲ್ಲೇ ಬಂಧಿಸಿ ಭಯಾನಕವಾದ ಹಿಂಸೆ ನೀಡುತ್ತಿದ್ದಾಗ ಕವಿ ಕಲಶ್ ಸಂಭಾಜಿ ಮಹಾರಾಜರ ಕಣ್ಣೆದುರಿಗೆ ಅವರ ಕಣ್ಣುಗಳನ್ನು ಕತ್ತರಿಸಿದ್ರು. ಆ ಭಯಾನಕವಾದ ನೋವಿನಲ್ಲಿಯೂ ಕೂಡ ಕವಿ ಕಲಶ್ ಅಳ್ಳಿಲ್ಲ. ಬದಲಾಗಿ ಒಂದು ಹಿಂದಿ ಕವಿತೆಯನ್ನ ಓದಿ ಮಹಾರಾಜರ ಧೈರ್ಯವನ್ನ ಹೆಚ್ಚಿಸಿದ್ರು. ಓ ರಾಜನ್, ನಿನ್ನ ಮುಖದಲ್ಲಿರುವ ಬ್ರಹ್ಮ ತೇಜಸ್ಸನ್ನ, ನಿನ್ನ ಧೈರ್ಯವನ್ನ ನೋಡಿ ಆ ಔರಂಗಜೇಬ್ನ ಕಣ್ಣುಗಳು ಮಂಕಾಗಿವೆ. ಅದಕ್ಕಾಗಿಯೇ ಅವನು ತನ್ನ ಸಿಂಹಾಸನದಿಂದ ಕೆಳಗಿಳಿದು ಬಂದು ನಿನಗೆ ನಮಸ್ಕರಿಸುತ್ತಿದ್ದಾನೆ. ಆ ಮಾತುಗಳಿಗೆ ಕೋಪದಿಂದ ಉರಿದ ಮೊಘಲ್ ಸೇನೆ ಕವಿ ಕಲಶನನ್ನ ಕೊಳಿದಾಕಿತು. ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನ ಸಂತೋಷದಿಂದ ಬಿಟ್ಟ ಮಹಾಕವಿ. ಆ ನಂತರ ಸಂಭಾಜಿಯ ನಾಲಿಗೆ ಕತ್ತರಿಸಿ ಉಗುರುಗಳನ್ನ ಎಳೆದರು ಮತ್ತು ಅವನ ದೇಹದ ಮಾಂಸವನ್ನ ಕತ್ತರಿಸಿದರು. ಔರಂಗಜೇಬ್ 40 ದಿನಗಳ ಕಾಲ ಪ್ರತಿದಿನವೂ ಅವನ ದೇಹದ ಒಂದು ಭಾಗವನ್ನ ಕತ್ತರಿಸಿ ಯಾತನೆ ನೀಡಿದನು. ಶಂಭುರಾಜನನ್ನು ತುಂಡು ತುಂಡಾಗಿ ಚೀಲ್ಚಿ ತುಲಾಪುರದ ಬಳಿ ನದಿಯಲ್ಲೆಸೆದರು.
ಆ ತಲೆಯನ್ನ ಔರಂಗಜೇಬ್ ತನ್ನ ದಕ್ಕನ್ ಶಿಬಿರದಾದ್ಯಂತ ಉರುಳಾಟದಂತೆ ತೆಗೆದುಕೊಂಡು ಹೋದನು. ದಾರಿಯಲ್ಲಿ ಎಲ್ಲರೂ ರಾಜನ ತಲೆಯನ್ನ ಚಪ್ಪಲಿಗಳಿಂದ ಹೊಡೆಯುತ್ತಾ ತುಂಬಾ ಭೀಕರವಾಗಿ ಅವಮಾನಿಸಿದರು. ಶಂಭುರಾಜನ ದೇಹವನ್ನ ತುಂಡು ತುಂಡಾಗಿ ನದಿಯಲ್ಲಿ ಎಸೆದ ನಂತರ ಅವಕ್ಕೆ ಅಂತ್ಯಕ್ರಿಯೆ ಮಾಡಿದರೆ ಕೊಂದು ಹಾಕುತ್ತೇನೆ ಎಂದು ಔರಂಗಜೇಬ್ ಭಯಾನಕ ಆದೇಶವನ್ನು ಹೊರಡಿಸಿದನು. ಆದರೆ ಸ್ವರಾಜ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ತಮ್ಮ ರಾಜನನ್ನ ಹೀಗೆ ಬಿಟ್ಟು ಬಿಡಲು ಮರಾಠ ಜನರು ಮನಸ್ಸಿಗೊಪ್ಪಲಿಲ್ಲ. ಕೆಲವು ಸಾಮಾನ್ಯ ರೈತ ಕುಟುಂಬಗಳು ತಮ್ಮ ಪ್ರಾಣಗಳನ್ನೇ ಲೆಕ್ಕಿಸದೆ ರಾತ್ರಿ ನದಿಗೆ ಇಳಿದು ಆ ದೇಹದ ಭಾಗಗಳನ್ನ ತೆಗೆದುಕೊಂಡು ಬಂದರು. ಅವುಗಳೆಲ್ಲ ಒಂದೆಡೆ ಸೇರಿಸಿ ಒಯ್ದು ಅತ್ಯಂತ ರಹಸ್ಯವಾಗಿ ಕಣ್ಣೀರಿನಿಂದ ತಮ್ಮ ಪ್ರಿಯ ಮಹಾರಾಜನಿಗೆ ಹಿಂದೂ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ನಡೆಸಿದರು. ಶಂಭುರಾಜಿಯವರ ಮರಣಸುದ್ದಿ ಕೇಳಿದ ನಂತರ ರಾಯಗಢ ಕೋಟೆಯಲ್ಲಿ ದುಃಖದ ವಾತಾವರಣ ಆವರಿಸಿತು. ಆದರೆ ಶಂಭಾಜಿಯವರ ಪತ್ನಿ ಮಹಾರಾಣಿ ಯಸುಬಾಯಿ ಕಣ್ಣೀರು ಒರೆಸಿಕೊಂಡು ಒಂದು ಸಂಚಲನಕಾರಿ ನಿರ್ಧಾರ ತೆಗೆದುಕೊಂಡ್ರು. ಸಿಂಹಾಸನಕ್ಕಾಗಿ ಒಳಗೊಳಗಿನ ಹೋರಾಟ ಬಾರದು ಎಂದು ಶಂಭುರಾಜಿಯವರ ಸಹೋದರ ರಾಜಾರಾಮ್ ಮಹಾರಾಜರನ್ನ ಛತ್ರಪತಿಯಾಗಿ ಘೋಷಿಸಿದ್ರು. ರಾಜಾರಾಮ್, ನಾವು ಎಲ್ಲರೂ ಇಲ್ಲುಳಿದು ಮೊಘಲ್ಗಳೊಂದಿಗೆ ಹೋರಾಡ್ತಾ ಬಂದಿಗಳಾಗ್ತಿವಿ. ನೀವು ಮಾತ್ರ ಯಾರೂ ನೋಡದಂತೆ ಇಲ್ಲಿಂದ ತಪ್ಪಿಸಿಕೊಂಡು ಸ್ವರಾಜ್ಯ ಹೋರಾಟವನ್ನ ಮುಂದುವರಿಸು ಎಂದು ಜವಾಬ್ದಾರಿಗಳನ್ನ ಒಪ್ಪಿಸಿದ್ರು. ತನ್ನ ಗಂಡು ಸತ್ತಿದ್ರು, ತನ್ನ ಶತ್ರುಗಳಿಗೆ ಬಂದಿಯಾಗಬೇಕಾದ್ರೂ ಸ್ವರಾಜ್ಯಕ್ಕಾಗಿ ಯೇಸುಬಾಯಿ ಮಾಡಿದ ತ್ಯಾಗವೇ ಮರಾಠ ಸಾಮ್ರಾಜ್ಯವನ್ನ ಮತ್ತೆ ಸ್ಥಾಪಿಸಿತು. ಆ ತ್ಯಾಗಕ್ಕೆ, ತನ್ನ ಅಣ್ಣನ ಮರಣಕ್ಕೆ ಪ್ರತಿಕಾರ ತೀರಿಸಲು ಛತ್ರಪತಿ ರಾಜಾರಾಮ್ ರಾಜೇ ಬೋನ್ಸಲೆ ಒಂದು ಸಿಂಹದಂತೆ ಉದಯಿಸಿದ್ರು. ಔರಂಗಜೇಬ್ನನ್ನು ಹುಚ್ಚು ನಾಯಿಗಳಂತೆ ದೇಶಮೆಲ್ಲ 20 ವರ್ಷ ಓಡಾಡಿಸಿ ಅವನಿಗೆ ನಿದ್ರೆ ಇಲ್ಲದಂತೆ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಮೊದಲು ಶಂಭುರಾಜನಿಗೆ ಬೆನ್ನಿಗೆ ಕತ್ತಿ ಹಾಕಿದ ದ್ರೋಹಿಗಳನ್ನ ಕಟ್ಟುನಿಟ್ಟಾಗಿ ಶಿಕ್ಷಿಸಿದ್ರು. ಪ್ರಜೆಗಳಿಗೆ ಯಾವುದೇ ಕಷ್ಟವಿಲ್ಲದೆ, ದೇವರು ಯಾವ ಧರ್ಮ ಯಾವ ಜಾತಿ ಎಂದು ಯಾವುದೇ ಭೇದವಿಲ್ಲದೆ ತಮ್ಮ ಮಕ್ಕಳಂತೆ ನೋಡಿಕೊಂಡ್ರು. ಅವರ ಆಡಳಿತದಲ್ಲಿ ಎಲ್ಲೂ ಗೋಹತ್ಯೆಗಳು ನಡೆಯುತ್ತಿರಲಿಲ್ಲ. ಮಹಿಳೆಯರನ್ನು ಭವಾನಿ ದೇವಿಯ ರೂಪವಾಗಿ ನೋಡುತ್ತಿದ್ದವರು. 1699ರಲ್ಲಿ ಸಂಗಮೇಶ್ವರ ಅರಣ್ಯದಲ್ಲಿ ಹಿಡಿಯಲ್ಪಟ್ಟಾಗ ಶಂಭಾಜಿ ಮಹಾರಾಜರನ್ನು ಜೀವ ಮತ್ತು ಮರಣದ ಮಧ್ಯೆ ನಿಲ್ಲಿಸುವ ಒಂದು ಮಾತ್ರ ಪ್ರಶ್ನೆ ಕೇಳಿದರು. ಧರ್ಮ ಬದಲಾಯಿಸ್ತೀಯಾ ಎಂದು ಕೇಳಿ ಅವರ ದೇಹವನ್ನು ಮುರಿದು ಹಾಕಿದರು. ಕಣ್ಣಲ್ಲಿ ರಕ್ತ ಹರಿಯಿತು, ಆದರೆ ಆತ್ಮ ಮಾತ್ರ ಒಗ್ಗಿಲ್ಲ. ಮರಣದ ಎದುರಲ್ಲಿಯೇ ನಿಂತು ಧರ್ಮವನ್ನು ಮಾರುವಂತಹ ಜೀವನ ನನಗೆ ಬೇಡ ಎಂದು ಹೇಳಿದರು. ಆ ದಿನ ಒಬ್ಬ ರಾಜನೂ ಸತ್ತಿಲ್ಲ, ಒಂದು ಜ್ವಾಲೆ ಹೊತ್ತಿದೆ. ಅದಕ್ಕೆ ಅವರ ಕತೆ ಕೇಳುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಏಕೆಂದ್ರೆ ಅದು ಕೇವಲ ಇತಿಹಾಸವಲ್ಲ, ನಮ್ಮ ಆತ್ಮಗೌರವಕ್ಕಾಗಿ ರಕ್ತದಿಂದ ಬರೆಯಲ್ಪಟ್ಟ ವೀರಗಾಥೆ. ನಮ್ಮ ಛತ್ರಪತಿ ಶಿವಾಜಿ ಮತ್ತು ಶಂಭಾಜಿ ಅವರಂತ ವೀರರ ಬಗ್ಗೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಖಂಡಿತವಾಗಿಯೂ ಇರಬೇಕೆಂತ ನಾವು ಬಯಸ್ತೀವಿ. ನೀವು ಕೂಡ ಬಯಸ್ತೀರಾ? ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.